ಸ್ಟೈಲಲ್ಲಿ ಇದ್ದಾವೆ ನಮ್ಮ ಚಪಾತಿಗಳು. ಇವು ರೇಂಜಲ್ಗಳಲ್ಲಿ ಇದ್ದಾವೆ. ಇಡ್ತಾ ಇದೆ ನಮ್ಮಮ್ಮ ಪಾಪ ಎಲ್ಲ. ಆರ್ ಬಾಲ್ ಅಷ್ಟೇ, ಔಟ್ ಇಂದ ಏನಿಲ್ಲ. ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಾರ್ನಿಂಗ್ ಟಿಫನ್ಗೆ ಚಪಾತಿ ಮಾಡೋಣ ಅಂತ ಮಾಡ್ತಾಯಿದ್ದೆ. ನಮ್ಮ ಮನೇಲಿ ನನ್ನ ಹಸ್ಬೆಂಡ್ ಅಥವಾ ನಮ್ಮ ಅತ್ತೆನೇ ಚಪಾತಿ ಮಾಡೋದು. ಅಮ್ಮ ಮನೇಲಿ ಮಾತ್ರ ನಾನು ಚಪಾತಿ ಮಾಡ್ತೀನಿ. ನನ್ನ ಫ್ರೆಂಡ್ ರೇಗಿಸ್ತಾ ಇದ್ದಾಳೆ, ಏನು ಈ ಥರ ಚಪಾತಿ ಮಾಡ್ತೀಯಾ, ಒಳ್ಳೆ ಪಾಕಿಸ್ತಾನ, ಆಸ್ಟ್ರೇಲಿಯಾ, ಚೀನಾ ಥರ ಇದೆ ನೀನು ಮಾಡಿರೋ ಚಪಾತಿ ಅಂತ ರೇಗಿಸ್ತಾ ಇದ್ಲು ನನಗೆ. ಸ್ಟೈಲಲ್ಲಿ ಇದ್ದಾವೆ ನಮ್ಮ ಚಪಾತಿಗಳು. ಇವು ರೇಂಜಲ್ಗಳಲ್ಲಿ ಇದ್ದಾವೆ. ನನ್ನ ಮಗನಿಗೆ ನನ್ನ ತಮ್ಮ ಅಂದರೆ ತುಂಬ ಇಷ್ಟ. ಅವ್ನು ಎಲ್ಲಾದರೂ ಆಚೆ ಹೊರಟ್ರೆ ಸಾಕು ಕಾರಲ್ಲಿ ಹೋಗ್ತಾನೆ ಅಂತ ಅವ್ನು ಹಿಂದೆನೇ ಸುತ್ತಾನೆ, ಹೋಗೋಕ್ಕೆ ಬಿಡಲ್ಲ. ಅವ್ನು ಸ್ವಲ್ಪ ಕಾರ್ ಸೌಂಡ್ ಆದರೂ ಸಾಕು, ಎಷ್ಟೇ ನಿದ್ದೆ ಮಾಡ್ತಿದ್ರು ಎದ್ದು ಬಿಡ್ತಾನೆ. ಕಾರಲ್ಲಿ ಹೋಗೋದು ಅಂತ. ಅವನಿಗೆ ಕಾರಲ್ಲಿ ಹೋಗೋದಂದರೆ ತುಂಬ ಇಷ್ಟ. ಅವನ ಜೊತೆ ಆಟಾಡೋದಂತೂ ಅಂದರೆ ಸಖತ್ ಇಷ್ಟ. ಅವ್ನು ಕೀಟ್ಲೆ ಮಾಡ್ತಾನೆ, ಜಾಸ್ತಿ ಕಚ್ಚುತ್ತಾನೆ, ಗಿಂಡ್ತಾನೆ. ಅದಕ್ಕೆ ಅವನ ಜೊತೆ ಆಟ ಆಡೋಕ್ಕೆ ಅವ್ನಿಗೆ ತುಂಬ ಇಷ್ಟ. ಅವನಿಗೆ ಹೊಡೆಯೋದು, ಅವನಿಗೆ ಕಚ್ಚೋದು ಅಂದರೆ ಅವ್ನಿಗೆ ಸಖತ್ ಇಷ್ಟ. ಅವನಿಗೆ ಹೋಯ್ತು. ಬಾ ಬಾ. ನನ್ನ ಮಗನಿಗೆ ಇದೊಂದೇ ತುಂಬ ಇಷ್ಟಪಟ್ಟು ಆಟಾಡೋದು. ಇದು ಬಿಟ್ಟರೆ ಕ್ರಿಕೆಟು. ಇನ್ನೇನು ಕೊಟ್ಟರು ಆಟಾಡಲ್ಲ, ತೆಗ್ದೆಸಿಯೋದು, ಹೊಡೆದಾಕೋದು ಆ ಥರ ಮಾಡ್ತಾನೆ. ಇದ್ರಲ್ಲಿ ಆಟಾಡೋದು ಅಂದರೆ ತುಂಬ ಇಷ್ಟ. ಯಾಕೆಂದರೆ ಅವ್ನಿಗೆ ಮ್ಯೂಸಿಕ್ ಬರುತ್ತಲ್ಲ, ಅದಕ್ಕೆ ತುಂಬ ಇಷ್ಟಪಡ್ತಾನೆ. ಇದು ಫಸ್ಟ್ ನಾನು ಬ್ಯಾಟಿಂಗ್ ಮಾಡ್ತೀನಿ ಗಾಯ್ಸ್. ಯಾವಾಗಲೂ ನಾನೇ ಫಸ್ಟ್ ಬ್ಯಾಟಿಂಗ್ ಮಾಡಬೇಕು. ನನಗೆ ಬೌಲಿಂಗ್ ಮಾಡೋದು ಮಾಡ್ತಿದ್ದಾರೆ, ನನಗೆ ಬೌಲಿಂಗ್ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಬ್ಯಾಟಿಂಗ್ ತಗೊಂಡಿದ್ದಾರೆ ಗಾಯ್ಸ್. ನಾನು ಫಸ್ಟ್ ಬ್ಯಾಟಿಂಗ್ ಆಡ್ತೀನಿ ಗಾಯ್ಸ್. ಯಾರು ವೈಡ್ ಆಗ್ತವಳೆ. ಎಲ್ಲ ವೈಡ್ ಹೇಳ್ತಾರೆ, ಎಲ್ಲ ಮೋಸ. ಯಾವ ವೈಡ್ ಕೇಳಿ ಎಲ್ಲ ಅಲ್ಲಲ್ಲೇ ಹೊಡ್ಕೊಂಡು ಟಮಾಟ ಆರ್ ಬಾಲ್ ಅಷ್ಟೇ, ಔಟ್ ಇಂದ ಏನಿಲ್ಲ. ನೋಡಿ ಔಟ್ ಅಕ್ಕ ಜಾಸ್ತಿ ಹೇಳಿದ್ದಾರೆ. ಅಕ್ಕನಾದ್ರೆ ಮೋಸ ಕೈ ಸ್ಯಾಡೆ ಮಾಡ್ಕೊಳ್ಳಲ್ಲ. ಬಾಲ್ಸ್ ನಾವೆಲ್ಲರೂ ಮಾಡೋದಿದ್ರೆ ಒಂದು ಬಾಲ್ ಅಂತ ಕೌಂಟ್ ಮಾಡ್ಕೊತಾರೆ. ಕಡೆ ಯಾರು ಮಾಡಲ್ವಾ ಮನೆಗೆ ನಮ್ಮ ಕಡೆ ಕಬ್ಬಿ ತೋಟಗಳು ನೋಡಿ. ನಮ್ಮ ಅಜ್ಜಿ ಕಾಯಿ ಕೇಳ್ತೈತೆ ಗೌರಿ ಹಬ್ಬಕ್ಕೆ. ಈಗಲೇ ಕಾಯಿ ಕೊಡಕ್ಕೆ ಕೇಳ್ತಾ ಐತೆ, ಕಾಯಿದ್ರೆ ಕೊಡು ಅಂತ. ನಮ್ಮ ಮನೆಗೇನೆ ಇಲ್ಲ. ಫುಲ್ ಡೇ ನಮ್ಮ ಜೊತೆ ಇದ್ದು ಸ್ಫೂರ್ತಿ ಹೋಗ್ತಾವಳೆ ಗಾಯ್ಸ್. ಬಾಯ್ ಬಾಯ್ ಬಾಯ್. ನನ್ನ ಮಗ 1 ಗಂಟೆಗೆ ಮಲ್ಕೊಂಡ್ರೆ 3 ಗಂಟೆ 3:30 ಅಷ್ಟರಲ್ಲಿ ಎದ್ಬಿಡ್ತಾನೆ. ಅವನಿಗೆ ರಾಗಿ ಸಾರಿ ಮಾಡೋಣ ಅಂತ ಮಾಡ್ತಾಯಿದ್ದೆ. ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ಅವನು. ಅದಕ್ಕೆ ನಮ್ಮ ಅಜ್ಜಿ ಜೊತೆ ಆಚೆ ಕಳಿಸಿದ್ದೆ. ಅವನಿಗೆ ಏನಾದ್ರು ತೋರಿಸ್ಕೊಂಬರೋಕ್ಕೂ ಅಷ್ಟರಲ್ಲಿ ರೆಡಿ ಮಾಡಿರ್ತೀನಿ ಅಂತ. ಅವನಿಗೆ ಊಟ ಮಾಡಿಸೋ ಅಷ್ಟರಲ್ಲಿ ಸಾಕಾಗುತ್ತೆ. ಮಿನಿಮಮ್ ಆದರೂ 1 ಅವರ್ ಆದರೂ ಬೇಕು ಅವನು ಊಟ ಮಾಡೋಕ್ಕೆ. ಎಷ್ಟೊತ್ತಾದರೂ ನಮಗೆಲ್ಲ ಬಾಯಲ್ಲೇ ಇಟ್ಕೊಂಡಿರ್ತಾನೆ. ಅವನಿಗೆ ತಿನ್ನಿಸೋ ಅಷ್ಟರಲ್ಲಿ ಸಾಕಾಗೋಗುತ್ತೆ. ನಾನು ನನ್ನ ತಮ್ಮ ಸಾಹಸ ಮಾಡಿ ತಿನ್ನಿಸ್ತಾ ಇರ್ತೀವಿ. ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬಂದಿದ್ದೀನಿ. ಸಂಜೆ 5:15 ಆಗಿದೆ. ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿಸೋಷ್ಟು ಎಷ್ಟೊತ್ತಾಗುತ್ತೆ. ಅಲ್ಲಿ ಡೈಲಿ 2 ಟೈಮ್ ಸ್ನಾನ ಮಾಡಿಸ್ತೀವಿ ಅವನಿಗೆ. ಅಲ್ಲೇನಪ್ಪ ತೋಜು, ಅಲ್ಲಿ ಅಲ್ಲಿ ಇವರೇ ನಮ್ಮಮ್ಮ ಗಾಯ್ಸ್. ಬಂದು ಕೆಲಸದಿಂದ ಬಂದು ಬಟ್ಟೆ ಎಲ್ಲ ಮಡಚಿ
ಇಡ್ತಾ ಇದೆ. ನಮ್ಮಮ್ಮ ಪಾಪ ಎಲ್ಲ ಒಂದೇ ಕೆಲಸ ಮಾಡುತ್ತೆ, ನಾನು ಬರೀ ನನ್ನ ಮಗನ ನೋಡ್ಕೊಳ್ಳೋದೇ ಆಗುತ್ತೆ ಫ್ರೆಂಡ್ಸ್. ನಮ್ಮ ಅಮ್ಮನ ಜೊತೆ ಫ್ರೆಂಡ್ಸ್ ಅಂತ ಮಾತಾಡಿ ಅದೇ ಅಭ್ಯಾಸ ಆಗೋಗುತ್ತೆ, ಫ್ರೆಂಡ್ಸ್ ಅಂತ ಕರೆಯೋದೆ. ನೋಡಿ ನನ್ನ ಮಗ ಇಲ್ಲಿ ಆಟ ಆಡ್ತಾ ಇದೆ, ಅದು ಸ್ಕ್ರೀನ್ನ ನೋಡಿಕೊಂಡು. ನೋಡಿ ನನ್ನ ತಮ್ಮ ಇಲ್ಲಿ ಕುತ್ಕೊಂಡು ಆರಾಮಾಗಿ ಚಿಲ್ ಮಾಡ್ಕೊಂಡು ಫೋನ್ ನೋಡ್ತಾ ಇರ್ತಾನೆ, ರೀಲ್ಸ್ ನೋಡ್ಕೊಂಡು. ಪಾಪ ನನ್ನ ಮಗ ಅದ್ರ ಪಾಡಿಗೆ ಅದೊಂದೇ ಆಟ ಆಡುತ್ತೆ, ಯಾರನ್ನೂ ಕರೆಯಲ್ಲ, ಯಾರನ್ನೂ ಕೇಳಲ್ಲ, ಅದ್ರ ನೆರಳು ಅದನ್ನ ನೋಡ್ಕೊಂಡು ಆಟ ಆಡುತ್ತೆ. ಮನೆಯೆಲ್ಲನೂ ನಮ್ಮ ಅಪ್ಪ ಬರೋದು ಈವ್ನಿಂಗ್ 6:30 to 7 o'clock ಆಗುತ್ತೆ. ನಮ್ಮ ಅಪ್ಪ ಬರೋದನ್ನೇ ಕಾಯ್ತಾ ಇರ್ತಾನೆ ಆಟ ಆಡೋಕ್ಕೆ. ಎಷ್ಟೇ ನಿದ್ದೆಯಲ್ಲಿದ್ದರೂ ಅಥವಾ ಅಳ್ತಾ ಇದ್ರು ತಾತನ ವಾಯ್ಸ್ ಕೇಳಿಸಿದ್ರೆ ಸಾಕು ಎದ್ಬಿಡ್ತಾನೆ. ಅವ್ನು ಮಿಡ್ನೈಟಲ್ಲೂ ಕೂಡ ತಾತ ಅಂತಲೇ ಇರ್ತಾನೆ. ಅವ್ನು ಎದ್ದಿದ ತಕ್ಷಣ ಅಮ್ಮ ಅನ್ನಲ್ಲ, ತಾತ ಅಂತಾನೆ. ಅವನಿಗೆ ತಾತ ಅಂದರೆ ಸಾಕು, ನಾನು ಬೇಡ, ಅವನಿಗೆ ನಿದ್ದೆ ಊಟ ಏನು ಬೇಡ, ಬರೀ ತಾತನ ಜೊತೆ ಆಟ ಆಡ್ಕೊಂಡಿರೋದೇ ಆಗುತ್ತೆ. ನಮ್ಮ ಅಪ್ಪ ಬರೋದನ್ನೇ ಕಾಯ್ಕೊಂಡಿರ್ತಾನೆ ಕ್ರಿಕೆಟ್ ಆಡೋಕ್ಕೆ. ನಮ್ಮ ಅಪ್ಪಂಗೆ ಸಖತ್ ಹಿಂಸೆ ಕೊಟ್ಟಿರ್ತಾನೆ, ಪೂಜೆ ಮಾಡೋಕ್ಕೂ ಸಹ ಬಿಡಲ್ಲ. ಏನಾದರೂ ಒಂದು ಕಿತಾಪತಿ ಮಾಡೋದು ಅಥವಾ ಅಲ್ಲಿ ದೇವ್ರ ಮನೆಗೆ ಹೋಗಿ ಎಲ್ಲನೂ ಬೀಳ್ಸೋದು, ಕಳಸ ಎಲ್ಲ ಬೀಳ್ಸೋದು, ಆ ಥರ ಹಿಂಸೆ ಕೊಡ್ತಾ ಇರ್ತಾನೆ. ನಮ್ಮ ಅಪ್ಪ ಕರ್ಕೊಂಬನ್ನಿ ಅಂತ ಇರುತ್ತೆ. ಆದರೆ ಅವ್ನು ನಮ್ಮ ಜೊತೆ ಬರೋದೇ ಇಲ್ಲ, ನಮ್ಮ ಅಪ್ಪನ ಜೊತೆನೇ ಇರ್ತಾನೆ ಯಾವಾಗಲೂ. ನಮ್ಮ ಅಪ್ಪಂಗೆ ಪೂಜೆ ಮಾಡೋಕ್ಕೂ ಬಿಡಲ್ಲ, ಇಲ್ವಾ ಗಂಟೆ ತೆಗ್ದೆಸಿಯೋದು ಅಥವಾ ಊದ್ಗಡ್ಡೆ ಕಿತ್ಕೊಳ್ಳೋದು ಆ ಥರ ಮಾಡ್ತಾ ಇರ್ತಾನೆ. ನನ್ನ ತಮ್ಮನ ಹತ್ರ ಒಂದು ಕೆಲಸ ಮಾಡಿಸ್ಕೊಳ್ಳೋ ಅಷ್ಟು ಸಾಕಾಗುತ್ತೆ. ಅವ್ನು ಏನಾದ್ರು ಕೆಲಸ ಮಾಡಿಬಿಟ್ರೆ ಅವತ್ತು ನಮ್ಮ ಪುಣ್ಯ ಅಂತ ವೀಡಿಯೋ ಮಾಡ್ತೀನಿ, ಹೋಗು ರೈಸ್ ತಂದು ಹಾಕು ಅಂತ ಹೇಳಿದ ತಕ್ಷಣ ಹೋಗಿ ತಗೊಬಂದು ರೈಸ್ ಹಾಕ್ತಾಯಿದ್ದಾನೆ. ನಾನು ಊಟ ಮಾಡೋವರೆಗೂ ಪಾಪ ನಮ್ಮ ಅಮ್ಮನೇ ನೋಡ್ಕೊಬೇಕು. ನಮ್ಮ ಅಮ್ಮಂಗೆ ಸಖತ್ ಹಿಂಸೆ ಕೊಡ್ತಾನೆ. ನಮ್ಮ ಅಪ್ಪನ ಜೊತೆ ಇದ್ದರೆ ಅಷ್ಟು ಹಿಂಸೆ ಅನಿಸಲ್ಲ ನಮ್ಮಿಬ್ರಿಗೂ. ನಮ್ಮ ಅಪ್ಪ ಮಲ್ಕೊಂಡ್ರೆ ನಮ್ಮ ಅಮ್ಮ ಫೋನ್ ತಗೊಂಡು ಎಲ್ಲ ಸ್ಟೇಟಸ್ನ ನೋಡೋದು, ಯಾರ್ಯಾರು ಏನೇನು ಹಾಕಿದ್ದಾರೆ ಅಂತ ನೋಡೋದು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನನ್ನ ಮಗನಿಗೆ ಸ್ವೆಟರ್ ಮತ್ತು ಟೋಪಿ ಹಾಕಿ ಮಲಗಿಸ್ತಾ ಇದ್ದೀನಿ. 11 o'clock ಆಗಿದೆ, ಆದರೂ ಅವನಿಗೆ ನಿದ್ದೆ ಬಂದಿಲ್ಲ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇವತ್ತಿನ ವ್ಲಾಗ್ ಇಷ್ಟೇ ಆಗಿರುತ್ತೆ.